ರೋಪ್ ಆಕ್ಟಿವಿಟಿ ಆಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಅದ್ರ ಸೆಂಟ್ರಲ್ ಏನಾಯ್ತು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಯಾರು ಕಾಣಿಸ್ತಿಲ್ಲ ಅಂದ್ರೆ ಎಲ್ಲ ಮೇಲೋಗ್ಬಿಟ್ಟಿದ್ರು. ಸರಿ ಟಾಪ್ ವ್ಯೂ ಅಲ್ಲಿ ಸನ್ರೈಸ್ ನೋಡಕ್ಕೆ ಮೆಟ್ಲು ಹತ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಟ್ರೆಕ್ಕಿಂಗ್ ಹೋಗಿದ್ವಿ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಪಾರಿವಾಳಕ್ಕೆಲ್ಲ ಕಾಳು ಹಾಕ್ತಾ ಇದ್ರು. ನಾವು ಹಾಕ್ತಿವಿ ಕೊಡಿ ಅಂಕಲ್ ಅಂತ ಈಸ್ಕೊಂಡ್ರೆ ಎದುರ್ತಿ ಕೈ ಮೇಲೆ ಬಂದ್ ಕುತ್ಕೊಂಡ್ಬಿಡ್ತು. ನನಗ್ ಮಾತ್ರ ಬರ್ಲೇ ಇಲ್ಲ. ಅದಕ್ಕೆ ಅಂಕಲ್ ಎತ್ಬಿಟ್ಟು ನನ್ ಭುಜನ್ ಮೇಲೆ ಇಟ್ಬಿಟ್ಟು ನಮ್ಮ ಅಣ್ಣವರು ಮತ್ತೆ ಅಪ್ಪು ಬಾಸ್ ಫೀಲ್ ಬಂದ್ಬಿಡ್ತು ನಂಗೆ. ಆಮೇಲೆ ಎಲ್ಲರೂ ರೆಡಿಯಾಗಿ ಗೇಮ್ಸ್ ಆಡಕ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಹೋಗಿದ್ ಜಿಪ್ ಲೈನ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಗಡಗಡ ಅಂತ ಇತ್ತು. ಬಟ್ ಆಮೇಲೆ ಸಕ್ಕತ್ತಾಗಿ ನಾವೆಲ್ಲ ಆಡೋದ್ ನೋಡಿ ಹಾರಿಕಾ ಬೇಬಿ ನಾನು ಆಡ್ಬೇಕು ಅಂತ ಹಠ ಮಾಡಲು. ಸರಿ ನಡಿ ಅಂತ ಕಳ್ಸಿದ್ರೆ ಒಂದ್ ಚೂರು ಎದ್ರುಕೊಳ್ಳಿಲ್ಲ ನಮ್ ಪಾಪು. ಇನ್ನೊಂದ್ಸರಿ ಆಡ್ಬೇಕು ಅಂತ ಹಠ ಬೇರೆ ಮಾಡಿದ್ಲು. ಇದೆಲ್ಲ ಆದ್ಮೇಲೆ ನಾವು ರೋಪ್ ಆಕ್ಟಿವಿಟಿಗೆ ಹೋಗೋಣ ಅಂತ ಹೋದ್ವಿ. ನಮ್ ಕ್ಷಮ್ಯ ಮುಂದೆ ಹೋಗ್ತಾ ಇರ್ತೀನಿ, ನೀವ್ ಹಿಂದೆ ಬರ್ತಾರಿ ಅಂತ ಅಂದ್ಲು. ಸೈಕಲ್ ಗ್ಯಾಪ್ ಅಲ್ಲಿ ನಮ್ಮ ಆಂಟಿನೂ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ಇವರೆಲ್ಲ ಆಡ್ತಿರೋದ್ ನೋಡಿ ನಾವ್ ಆಡ್ತಿದ್ರೆ ಚೆನ್ನಾಗಿರುತ್ತಾ ಅಂತ ನಾನ್ ಸ್ಟಾರ್ಟ್ ಮಾಡಿದೆ. ಆದ್ರೆ ಈ ಟೈರ್ ಅಲ್ಲಾಡ್ತಾ ಇದ್ ನೋಡಿ ಭಯ ಆಗಿ ನಾನ್ ಸೆಟ್ರಲ್ಲೇ ಎಲ್ಲಿ ಬಿದ್ದೋಗ್ತೀನಿ ಅಂತ ಅನ್ಸ್. ಕೊನೆಗೆ ನಮ್ಮ ಅಮ್ಮ ತಾತ ಬಂದ್ಬಿಟ್ಟು ಈ ತರ ಟೆಕ್ನಿಕ್ ಮಾಡ್ಬಿಟ್ಟು ದಡ ಮುಟ್ಸಿದ್ರು. ಆಮೇಲೆ ಎಲ್ಲರೂ ಹೋಗಿ ಪೂಲಿಗೆ ಬಿದ್ವಿ. ಸಾಂಗ್ ಹಾಕಿದ್ರು, ಡ್ಯಾನ್ಸ್ ಆಡ್ತಾ ಇದ್ವಿ. ಹಂಗೆ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ನಮ್ ಕವನ ಈ ತರ ಡ್ಯಾನ್ಸ್ ಆಡ್ತಿರೋದಾ. ಅದಾದ್ಮೇಲೆ ನಮ್ ಹಾರಿಕಾ ಬೇಬಿ ಫೇವ್ರೆಟ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕಿದ್ಲು. ಎಷ್ಟ್ ಕ್ಯೂಟ್ ಆಗಿ ಡ್ಯಾನ್ಸ್ ಆಡ್ತಿದ್ದಾಳೆ ನೋಡಿ ನನ್ ಜೊತೆ ಸೇರ್ಕೊಂಡು. ಇಡೀ ಟ್ರಿಪ್ ಅಲ್ಲಿ ನಮ್ಮ ಮಾಮ ಮಾಡಿದ ಒಳ್ಳೆ ಕೆಲಸ ಇದು. ರೈನ್ ಡ್ಯಾನ್ಸ್ ಸ್ವಲ್ಪ ತಾಡಿ ಫ್ರೆಶ್ ಅಪ್ ಆಗಿ ಮನೆಗೆ ಬಂದು ಹುಷಾರಾಗಿ ಸೇರ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.